ವೈದ್ಯನ ನಿರ್ಲಕ್ಷ್ಯ 7 ವರ್ಷದ ಬಾಲಕ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಪಟ್ಟಣದ ಆಸ್ಪತ್ರೆ ಬಳಿ ಕುಟುಂಬಸ್ಥರ ಪ್ರತಿಭಟನೆ. ಡೆಂಗ್ಯೂ ಜ್ವರದಿಂದ ಬಳಲುತ್ತಿದ್ದ ಪಾವಗಡ ಪಟ್ಟಣದ ಬಾಬೈನಗುಡಿ ಬೀದಿಯ ಹರಿಕುಮಾರ್ ಎನ್ನುವವರ ಪುತ್ರ ಕರುಣಾಕರ ಎನ್ನುವ 7 ವರ್ಷದ ಬಾಲಕನಿಗೆ ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ ಎಂದು ಪಟ್ಟಣದ ಸುಧಾ ಕ್ಲಿನಿಕ್ ಬಳಿ ಬಾಲಕನ ಕುಟುಂಬಸ್ಥರು ಮೃತಪಟ್ಟ ಬಾಲಕನ ಶವವಿಟ್ಟು ಪ್ರತಿಭಟನೆಯನ್ನು ಬುಧವಾರ ಮಧ್ಯಾಹ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮೃತ ಬಾಲಕನ ತಂದೆ ಹರಿಕುಮಾರ್ ಮಾತನಾಡಿ, ಸೋಮವಾರದಿಂದ ನಾವು ಪಟ್ಟಣದ ಸುಧಾ ಕ್ಲಿನಿಕ್ ಬಳಿಯ ಸುಧಾಕರ್ ರೆಡ್ಡಿ ಅವರ ಬಳಿ ಮಗುವಿಗೆ ಚಿಕಿತ್ಸೆ ಕೊಡಿಸುತ್ತಿದ್ದು ಡೆಂಗ್ಯೂ ಜ್ವರ ಎಂದು ಹೇಳಿದರು. ಮಗುವಿನ ದೇಹ ತಣ್ಣಗಾದ ಕೊನೆ ಕ್ಷಣದಲ್ಲಿ ಬೆಂಗಳೂರಿಗೆ ಹೋಗಿ ಎಂದು ತರಾತುರಿಯಲ್ಲಿ ಹೇಳಿ ಆಸ್ಪತ್ರೆಯ ಬಾಗಿಲಿಗೆ ಹಾಕಿಕೊಂಡು ಹೋಗಿದ್ದಾರೆ. ಬೆಂಗಳೂರಿಗೆ ಹೋಗಿ ಎಂದು ತರಾತುರಿಯಿಂದ ಹೇಳಿ ಆಸ್ಪತ್ರೆಯ ಬಾಗಿಲು ಹಾಕಿಕೊಂಡು ಮನೆಗೆ ಹೋಗಿದ್ದಾರೆ ಎಂದು ಆರೋಪಿಸುತ್ತಾ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲ ಕಾಲ ಮೃತ ಬಾಲಕನ ಕುಟುಂಬಸ್ಥರು ಆಸ್ಪತ್ರೆಯ ಮುಂಭಾಗದಲ್ಲಿ ಪ್ರತಿಭಟಿಸಿದ್ದು ಘಟನೆ ಪಾವಗಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಜರುಗಿದೆ. ನಿನ್ನೆ ಮಂಗಳವಾರ ಬಂದ್ವಿ. ಬಂದಿದ ತಕ್ಷಣ ಒಳಗಡೆ ಕರ್ಕೊಂಡ್ರು, ನೋಡ್ಬಿಟ್ಟು ಇನ್ನೊಂದು ಹಾಕೋಣ ಅಂದ್ರು. ತಣ್ಣಗೈತೆ ಸರ್, ತಣ್ಣಿ ಜಾಸ್ತಿ ಐತೆ, ಮನುಷ್ಯ ತಳ್ಳಗಿದ್ದಾನೆ, ಫುಲ್ಲು ಹಂಗಿದ್ದಾನೆ ಅಂದ್ರು. ಹಾಕಿದ್ರು ಅವರು, ಏನು ಪರವಾಗಿಲ್ಲ, ಇದೇನು ಆಗುತ್ತಾ ಅಂತ ಅವರೆಲ್ಲ ಹೇಳಿದ್ರು. ನಾವು ತಿರ್ಗಾ ಮನೆಗೆ ಕರ್ಕೊಂಡು ಹೋದ್ವಿ. 11 ಗಂಟೆ 12 ಗಂಟೆ ನಮ್ಮ ಓನರು ಇದ್ದ, ನೋಡ್ಕೊತಾ ಇದ್ದ. ಕಳಿಸಿ ಮನೆ ಹತ್ರ ಕಳಿಸೋ ಅಷ್ಟೊತ್ತಿಗೆ ಈ ಕಡೆ ಬಂದು ಹಂಗೆ ಒಳಗಡೆಗೆ ಹೋದ್ರೆ ಮಗು ಅವಾಗಲೇ ಬೆಕ್ಕಳು ತಗೊಂತ ಇದ್ದೆ. ಸರ್ ನೋಡಿ ಸಾ ಅಂದರೆ ಇಮ್ಮಿಡಿಯೇಟ್ಲಿ ಇಲ್ಲಪ್ಪ ಇಲ್ಲಿ ಹೋಗಿ ಇದು ಎಮ್ ಎಸ್ ಅಲ್ಲ MAG ಅವರು MS ಡಾಕ್ಟರ್ ಹತ್ರಕ್ಕೆ ಹೋಗಿ, ಮಕ್ಕಳ ಡಾಕ್ಟರ್ ಹತ್ರಕ್ಕೆ. ಸರ್ ಏನು ನೀವು ಮಾಡ್ರೆ ಅನ್ನೋರು ಅವ್ರ ಹತ್ರ ಕಾರ್ಯಕರ್ತರು ಅವರು ಆಟೋ ನಿಲ್ಸಿದ್ರು ಹೊರಗಡೆ. ನನಗೆ ನಮ್ಮ ಮಗನ ಮುಂಚೆ ಹೇಳಿದ್ರೆ ನನ್ನ ಮಗನ ಸರ್, ಮುಂಚೆ ಆಗಿದ್ದಿದ್ರೆ ನನ್ನ ಮಗು ಹೋಗ್ತಾ ಇದ್ದಾರೆ ಹಾಸ್ಪಿಟ್ಲು ನಿನ್ನೆ ಸಾಯಂಕಾಲ ಹೇಳಿದ್ದಾನೆ. ನೀನ್ ಡೆಂಗು ಜ್ವರ ಅಂದಿದೀಯಾ, ಸೋಮವಾರ ಎಲ್ಲ ಹೇಳಿದೀಯಾ, ನಿನ್ ಕೈಯಲ್ಲಿ ಫುಲ್ ಥಂಡಿ ಇದ್ದಾನೆ ಅಂತ ಕೇಳಿದ್ದೀನಿ. ಏನ್ ಪರವಾಗಿಲ್ಲಪ್ಪ, ಚೆನ್ನಾಗಿದ್ದಾನೆ, ಚೆನ್ನಾಗಾಗ್ತಾನೆ ಎಲ್ಲ ಹೇಳಿದ್ದಾರೆ. ಸಾಯಂಕಾಲ ಬಂದ್ಮೇಲೆ ಹೋಗಿ ಕರ್ಕೊಂಡು ಹೋಗ್ತಾರೆ ಅಷ್ಟೇ ಸರ್. ನಾವು ಆಗಿದ್ಮೇಲೆ ಕರೆದಿರೋದು ಅಷ್ಟು. ನೈಟು ನಾವು ಅಲ್ಲಿ ಕಳಿಸಿದ ತಕ್ಷಣ ಬಾಗ್ಲು ಹಾಕ್ಕೊಂಡು ಹೊರಟೋದು. ಈಗ ನೀವು ಏನು ನೋಡಿ ನಾನು ರೆಫರ್ ಮಾಡಿದೆ. ಮನೇಲಿ ಆ್ಯಕ್ಚುಲಿ ಫಸ್ಟ್ ಡೇನೇ ಹೇಳಿದೆ. ನಿನ್ನೆ ಬಂದಾಗ ನಿನ್ನೇನೋ ಬ್ಲಡ್ ಟೆಸ್ಟ್ ಎಷ್ಟು ಸತಿ 4 ಸತಿ ಇನ್ಸಿಸ್ಟ್ ಮಾಡಿ ಹೇಳಿದ್ರು. ಬ್ಲಡ್ ಟೆಸ್ಟ್ ಮಾಡಿಸಿಲ್ಲ. ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಪ್ಲೇಟ್ಲೆಟ್ ಕೌಂಟ್ ಏನೋ ಕಮ್ಮಿ ಆಗಿದ್ದಿದೆ. ಬೆಳಿಗ್ಗೆ ಹೋಗ್ರಪ್ಪ ಅರ್ಜೆಂಟ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಬ್ಲಡ್ ಟೆಸ್ಟ್ ಮಾಡಿಸೇ ಇಲ್ಲ. ಈಗ ಮಕ್ಕಳ ವಿಚಾರಕ್ಕೆ ನೀವು ಸ್ವಲ್ಪ ಕೇರ್ ತಗೊಂಡು ಫಸ್ಟಿಗೆ ನೀವು ಮೊದಲನೇ ದಿನನೇ ನೀವು ಬೇರೆ ರೆಫರ್ ಮಾಡಲ್ಲ, ಬೇರೆ ಕಡೆ ಹೋಗ್ಬೇಕಂತ ಹೇಳಿದೆ. ಸರ್ ನೀವು ಹೇಳಿದ್ರಲ್ಲ, ಮತ್ತೆ ಬಂದಾಗ ನೀವು ಹೆಂಗೆ ಮತ್ತೆ ನೀವು ಬಂದಾಗ ನೀವು ರಿಸೀವ್ ಮಾಡ್ಕೋಬಾರ್ದಾಗಿತ್ತು. ಸೀರಿಯಸ್ ಇರೋದು ಗೊತ್ತಲ್ಲ ನಿಮ್ಮ ಪೇಷೆಂಟು. ಸೆಕೆಂಡ್ ಡೇ ಬಂದಾಗ ನೀವು ಕರ್ಕೊಬಾರ್ದು, ನೋಡ್ಬಾರ್ದಾಗಿತ್ತು. ಕಳಿಸ್ಬಿಡ್ಬಾರ್ದು. ನನ್ನ ತಾನೇ ಬರೋದು. 4-5 ವರ್ಷದಿಂದ ನನ್ನ ತಾನೇ ಬರೋದು. ಸರ್ ನೀವು ಇನ್ನೊಂದು ಚಿಲ್ಡ್ರನ್ ಸ್ಪೆಷಲಿಸ್ಟ್ ಅಲ್ವಲ್ಲ, ಯಾಕೆ 4-5 ವರ್ಷದಿಂದ ನನ್ನ ತಾನೇ ಬರೋದು. ಇವತ್ತಲ್ಲ ಎಲ್ಲ ನನ್ನ ತಾನೇ ತೋರಿಸೋದು. ಅವರು ಗುಣ ಆಗಿ ಯಾವಾಗ ಮಾಡ್ತೀವಲ್ಲ ಅವ್ರ ಮಕ್ಕಳಿಗೆ 4-5 ಅಂತ ಮೂಲೆಯಲ್ಲಿ